ಭಾಷಣಕಾರರಿಗೆ ರಾಜ್ಯದಲ್ಲಿ ಟಫ್ ರೂಲ್ಸ್. ರಾತ್ರೋರಾತ್ರಿ ಹಿಂದುತ್ವ ಮುಖಂಡರಿಗೆ ಡಿಸಿಯಿಂದ ಶಾಕ್. ಶರಣ್ ಪಂಪ್ವೆಲ್ಗೆ ಚಿಕ್ಕಮಗಳೂರು ಜಿಲ್ಲಾ ಪ್ರವೇಶಕ್ಕೆ ನಿರ್ಬಂಧ. ಶರಣ್ ಪಂಪ್ವೆಲ್ ವಿರುದ್ಧ 23ಕ್ಕೂ ಹೆಚ್ಚು ಪ್ರಕರಣ ದಾಖಲಾದ ಹಿನ್ನೆಲೆ ಹಿಂದುತ್ವ ಭಾಷಣಕಾರ ಅಥವಾ ಪ್ರಚೋದನಾತ್ಮಕವಾಗಿ ಭಾಷಣ ಮಾಡುವವರಿಗೆ ರಾಜ್ಯದಲ್ಲಿ ನಿರ್ಬಂಧ. ರಾತ್ರೋರಾತ್ರಿ ಹಿಂದುತ್ವ ಮುಖಂಡರಿಗೆ ಶಾಕ್ ಒಂದು ಕಾದಿತ್ತು. ಶರಣ್ ಪಂಪ್ವೆಲ್ಗೆ ಚಿಕ್ಕಮಗಳೂರು ಜಿಲ್ಲಾ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ. ಶರಣ್ ಪಂಪ್ವೆಲ್ ವಿರುದ್ಧ 22ಕ್ಕೂ ಹೆಚ್ಚು ಪ್ರಕರಣ ದಾಖಲಾದ ಹಿನ್ನೆಲೆ ಕೋಮುದ್ವೇಷ ಭಾಷಣದ ಪ್ರವೃತ್ತಿ ಹೊಂದಿದ್ದಾರೆ ಎಂಬ ಕಾರಣಕ್ಕೆ ನಿರ್ಬಂಧ. 30 ದಿನ ಜಿಲ್ಲಾ ಪ್ರವೇಶ ನಿರ್ಬಂಧಿಸಿ ಚಿಕ್ಕಮಗಳೂರು ಡಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ಇನ್ನು ಹಿಂದೂ ಜಾಗರಣಾ ವೇದಿಕೆ ಮುಖಂಡ ಸತೀಶ್ ಪೂಜಾರಿಗೆ ಉಡುಪಿ ಪ್ರವೇಶಕ್ಕೂ ಕೂಡ ನಿರ್ಬಂಧ ವಿಧಿಸಲಾಗಿದೆ. ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ನಿರ್ಬಂಧ, ಅರ್ಥಾತ್ ಲಾ ಅಂಡ್ ಆರ್ಡರ್ ಕಾಪಾಡುವ ನಿಟ್ಟಿನಲ್ಲಿ 2 ತಿಂಗಳ ಕಾಲ ಉಡುಪಿ ಪ್ರವೇಶಿಸದಂತೆ ಸೂಚನೆಯನ್ನ ಕೊಡಲಾಗಿದೆ. ಸಮಾಜದ ಸ್ವಾಸ್ಥ್ಯ ಕದಡುವ ಸಾಧ್ಯತೆ ಶಂಕಿಸಿ ಜಿಲ್ಲಾಡಳಿತದಿಂದ ಈ ಕ್ರಮ ಎಂದು ಹೇಳಲಾಗ್ತಿದೆ. ಇನ್ನು ಯಾವುದೇ ಸಮುದಾಯ ಆಗಿರಲಿ, ಭಾಷಣ ಮಾಡುವಾಗ ಆ ಭಾಷಣದಿಂದ ಸಮಾಜಕ್ಕೆ ಎಷ್ಟು ಪಾಸಿಟಿವ್ ಇದೆ, ಧನಾತ್ಮಕವಾದ ಸಂದೇಶಗಳು ಎಷ್ಟು ಸಾರುತ್ತೆ, ಎಲ್ಲವನ್ನೂ ಕೂಡ ಪರಿಜ್ಞಾನದಲ್ಲಿ ಇಟ್ಕೊಂಡೆ ಮಾತನಾಡಬೇಕು. ಯಾವುದೇ ಸಮುದಾಯ ಧರ್ಮಾತೀತವಾಗಿ, ಯಾವುದೇ ಧರ್ಮದವರಾಗಿರಲಿ, ಮತ್ತೊಂದು ಧರ್ಮವನ್ನ ಅಥವಾ ಧರ್ಮದ ಭಾವನೆಗಳನ್ನು ಕೆರಳಿಸುವಂತಹ ಪ್ರಯತ್ನ ಅಥವಾ ಸಮಾಜದ ಸ್ವಾಸ್ಥ್ಯ ನಾಶಪಡಿಸುವಂತಹ ಪ್ರಯತ್ನ, ಉದ್ರೇಕಿಸುವಂತಹ ಪ್ರಯತ್ನ, ತರುಣರ ಕರ್ಣಬುಡಗಳಿಗೆ ಇಲ್ಲ ಸಲ್ಲದ ಮತಾಂಧತೆಯನ್ನು ತುಂಬುವ ಪ್ರಯತ್ನಗಳು ಭಾಷಣದ ಸಾಲುಗಳಲ್ಲಿ ಉಲ್ಲೇಖ ಆದರೆ ಕಾನೂನು ಕಠಿಣ ಕ್ರಮ ತೆಗೆದುಕೊಳ್ಳುತ್ತೆ ಎನ್ನುವಂಥ ಸಂದೇಶಗಳಿದು. ನೋಡಿ, ಯಾರ್ಯಾರಿಗೆ ನಿರ್ಬಂಧವನ್ನು ಹೇರಲಾಗುತ್ತೋ ಸುಖ ಸುಮ್ಮನೆ ಜಿಲ್ಲಾಧಿಕಾರಿ ಈ ತರಹದ ಒಂದು ನಿರ್ಣಯಕ್ಕೆ ಬರೋದಿಲ್ಲ. ಕಾರಣ ಒಬ್ಬನ ಹಿಂದಿನ ಕ್ರಿಮಿನಲ್ ಹಿನ್ನೆಲೆಗಳನ್ನು ಕೂಡ ಅಲ್ಲಿ ಅಧ್ಯಯನ ಮಾಡಲಾಗುತ್ತೆ. 22 ಪ್ರಕರಣ ದಾಖಲಾಗಿರ್ತಕ್ಕಂತಹ ಶರಣ್ ಪಂಪ್ವೆಲ್ ಈ ಹಿಂದೆಯೂ ಕೂಡ ಪುನರಾವರ್ತಿತ ಅಪರಾಧಗಳನ್ನು, ಅರ್ಥಾತ್ ಈ ತರಹದ ಯಾವುದಾದ್ರೂ ಕೋಮುದ್ವೇಷ ಭಾಷಣವನ್ನ ಮಾಡಿದ್ದಲ್ಲಿ ಆ ತರಹದ ಪ್ರಕರಣಗಳು ಬ್ಯಾಕ್ ಟು ಬ್ಯಾಕ್ ದಾಖಲಾಗುತ್ತೆ. ಸೊ ಇಬ್ಬರ ವಿಚಾರದಲ್ಲೂ ಕೂಡ ನಡೆದಿರೋದೇ. ಹೋದ ಕಡೆ ಬಂದ ಕಡೆ ದ್ವೇಷ ಭಾಷಣ ಮಾಡ್ತಾರೆ, ಒಂದು ತರಹದ ವಿವಾದಾತ್ಮಕವಾದಂತಹ ಹೇಳಿಕೆ ಕೊಡ್ತಾರೆ. ಅದು ಒಂದು ಧರ್ಮದ ಧಾರ್ಮಿಕ ವಿಚಾರವಾಗಿರಲಿ ಅಥವಾ ಅವರ ಸಂಪ್ರದಾಯ ಪದ್ಧತಿಗಳ ವಿರುದ್ಧವಾಗಿರಲಿ ಅಥವಾ ಆಯಾಯ ಧರ್ಮ ಅನುಸಾರವಾಗಿ ತೊಡುವಂತಹ ವಸ್ತ್ರ ಧಾರಣೆಯ ವಿರುದ್ಧವಾಗಿರಲಿ ಮತ್ತು ಅವರ ಆಹಾರ ಪದ್ಧತಿಯ ವಿರುದ್ಧವಾಗಿರಲಿ ಮಾತನಾಡಿದರೆ ಅದು ಯಾವುದೇ ಧರ್ಮ ಆಗಿರಲಿ ಮಾತನಾಡಕೂಡ್ದು ಎನ್ನುವಂಥ ಸಂದೇಶವನ್ನು ಜಿಲ್ಲಾಡಳಿತ ಕೊಡ್ತಾ ಇದೆಯಾ? ಈ ತರಹದ ಭಾಷಣಕಾರರಿಗೆ ಕಡಿವಾಣ ಹಾಕಬೇಕು ಅಂತ ಹೇಳಿ ರಾಜ್ಯದಲ್ಲಿ ಈ ತರಹದ ಕಠಿಣ ಕ್ರಮಗಳು ಪ್ರಾಯೋಗಿಕವಾಗ್ತಾ ಇದೆಯಾ ಎನ್ನುವಂಥ ಚರ್ಚೆಗಳು ಕೂಡ ಈಗ ಶುರುವಾಗಿರುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.